ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ಒಂದು ಡಿಜಿಟಲ್ ವಿಶೇಷವಾದಂತಹ ಒಂದು ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇವತ್ತು ನಾವೊಂದು ವಿಚಿತ್ರವಾದ ಮತ್ತು ವಿಲಕ್ಷಣವಾದ ಸಂಗತಿ ಬಗ್ಗೆ ನಿಮ್ಮೆಲ್ಲರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿರುವಂಥ ವಿಲಕ್ಷಣ ಸಂಗತಿ. ಏನದು ವಿಲಕ್ಷಣ ಸಂಗತಿ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹಲೋ 44 ನಿಮಿಷಕ್ಕೆ ಒಮ್ಮೆ ಸಿಗ್ನಲ್. ಏನು ಸಿಗ್ನಲ್? ಹಿಂದಗಡೆನೇ ಏಲಿಯನ್ದು ಒಂದು ಚಿತ್ರ ಬೇರೆ ಕಾಣ್ತಾ ಇದೆ. ಏಲಿಯನ್ಸ್ಗಳು ಸಿಗ್ನಲ್ ಕಳಿಸ್ತಿದ್ದಾವ ಹೇಳ್ತೀವಿ. ಇದೊಂದು ರೀತಿಯಾದಂತಹ ಇಡೀ ವಿಶ್ವಕ್ಕೆ, ಅದರಲ್ಲೂ ಒಂದು ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಒಂದು ರೀತಿಯ ಬೆರಗು ಮೂಡಿಸಿರುವಂತಹ ವಿಶೇಷವಾದ ಘಟನೆ. ಈ ಘಟನೆಯ ಬಗ್ಗೆ ಒಂದೊಂದೇ ಅಂಶಗಳನ್ನು ವಿವರವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇಲ್ಲಿದೆ. ಮೊದಲಿಗೆ, ಬಾಹ್ಯಾಕಾಶದಿಂದ ಭೂಮಿಗೆ ಒಂದು ಸಿಗ್ನಲ್ ಬರ್ತಾ ಇದೆ, ಒಂದು ಸಂದೇಶ ಬರ್ತಾ ಇದೆ. ಆ ಸಂದೇಶ ಬರ್ತಿರೋದು ಹಾಲು ಆದಿ ಗ್ಯಾಲಕ್ಸಿ, ಅಂದರೆ ನಾವೇನು ಒಂದು ಸೂರ್ಯ ಇದ್ದಾನೆ, ಮಿಲ್ಕಿ ವೇ ಗ್ಯಾಲಕ್ಸಿ. ಆ ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಬದಿಯಿಂದ, ಒಂದು ಪಾರ್ಟಿಂದ ಆ ಒಂದು ಹಾಲು ಆದಿ ಗ್ಯಾಲಕ್ಸಿ ಏನು ವಿಸ್ತಾರವಾಗಿ ಹರಡ್ಕೊಂಡಿದೆ ಬಾಹ್ಯಾಕಾಶದಲ್ಲಿ, ಆ ಬಾಹ್ಯಾಕಾಶದಲ್ಲಿ ಸೂರ್ಯ ಒಂದು ಕಡೆಗಿದ್ದರೆ ಮತ್ತೊಂದು ದಿಕ್ಕಿನಿಂದ ಒಂದು ರೀತಿಯ ವಿಚಿತ್ರವಾದ ಸಿಗ್ನಲ್ ಭೂಮಿ ಕಡೆಗೆ ಪದೇ ಪದೇ ಬರ್ತಾ ಇದೆ. ಏನದು ಸಿಗ್ನಲ್ ಅಂದರೆ, ಅದು ಪ್ರಬಲವಾದ ರೇಡಿಯೋ ತರಂಗ, ಜೊತೆಗೆ ಎಕ್ಸ್ರೇ ತರಂಗ ಕೂಡ. ಇದು ವಿಚಿತ್ರ ಅನ್ನಿಸ್ಬೋದು ನಿಮಗೆ. ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಒಂದು ನ್ಯೂಟ್ರಾನ್ ಸ್ಟಾರ್ ಇರ್ಬೋದು, ಅಥವಾ ಇನ್ಯಾವುದೋ ಗಾಮಾ ರೇ ಬಸ್ಟ್ ಇರ್ಬೋದು, ಇನ್ಯಾವುದೇ ಬಾಹ್ಯಾಕಾಶ ಚಟುವಟಿಕೆಯಿಂದ ಒಂದಾ ರೇಡಿಯೋ ತರಂಗ ಬಂದ್ಬಿಡ್ಬೋದು, ಇಲ್ಲ ಅಂದರೆ ಎಕ್ಸ್ರೇ ತರಂಗ ರವಾನೆ ಆಗ್ಬೋದು. ಆದರೆ ಇಲ್ಲ, ಹಂಗಾಗ್ತಿಲ್ಲ. ಒಮ್ಮೆಲೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ರೇ ಮತ್ತು ರೇಡಿಯೋ ತರಂಗ ಎರಡೂ ಕೂಡ ಹೊರಹೊಮ್ತಾ ಇದೆ. ಅದು ಭೂಮಿ ಕಡೆಗೇನೆ ಬೊಟ್ಟು ಮಾಡ್ಕೊಂಡು ಬರ್ತಾ ಇದೆ. ಆ ಒಂದು ಸಂದೇಶಗಳು ಏನಕ್ಕೆ ಬರ್ತಾ ಇದೆ? ಈ ಒಂದು ತರಂಗಗಳೇನಿದೆ ಅದು ಪ್ರತಿ 44 ನಿಮಿಷಗಳಿಗೊಮ್ಮೆ, ಪ್ರತಿ ಗಂಟೆ, ಇಡೀ 24 ಅವರ್ಸಲ್ಲಿ ಪ್ರತಿ ಗಂಟೆಗೂ 44 ನಿಮಿಷಕ್ಕೆ ಒಮ್ಮೆ ಈ ತರಂಗಗಳು ನಿರಂತರವಾಗಿ ಭೂಮಿ ಕಡೆಗೆ ಬರ್ತಾ ಇದೆ. ಅದು ಮೊದಲಿಗೆ ರೇಡಿಯೋ ತರಂಗ ಬರುತ್ತೆ, ಅದರ ಬೆನ್ನಲ್ಲೇ ಎಕ್ಸ್ರೇ ತರಂಗ ಬರ್ತಾ ಇದೆ. ಅದು ಪ್ರಬಲವಾದ ರೇಡಿಯೋ ತರಂಗಗಳು ಬ್ಯಾಕ್ ಟು ಬ್ಯಾಕ್ ಭೂಮಿ ಕಡೆಗೆ ಬರ್ತಾ ಇದೆ. ಈ ಸಿಗ್ನಲ್ನ ಮೂಲ ಏನಿದೆ, ಈ ಸಿಗ್ನಲ್ನ ಮೂಲ ನಮ್ಮದೇ ಒಂದು ಹಾಲು ಆದಿ ಗ್ಯಾಲಕ್ಸಿ ಏನಿದೆ ಅದರಲ್ಲಿರುವಂಥ ಒಂದು ನಿರ್ದಿಷ್ಟವಾದ ಸ್ಥಳ. ಆ ಸ್ಥಳವನ್ನು ASKAP-J 18320911 ಅಂತ ಗುರುತಿಸಲಾಗಿದೆ. ಅಂದರೆ ಆ ಒಂದು ಸ್ಥಳಕ್ಕೆ ಒಂದು ನಿರ್ದಿಷ್ಟವಾದ ಹೆಸರನ್ನು ಇಡಲಾಗಿದೆ. ಒಂದು ಬಾಹ್ಯಾಕಾಶದಲ್ಲಿ, ಅದರಲ್ಲೂ ಹಾಲು ಆದಿ ಗ್ಯಾಲಕ್ಸಿನಲ್ಲಿ ಇರುವಂಥ ಇದೊಂದು ನಿರ್ದಿಷ್ಟ ಸ್ಥಳ. ಈ ಸ್ಥಳದಿಂದ ಒಂದೇ ಬಾರಿಗೆ ರೇಡಿಯೋ ತರಂಗ ಮತ್ತು ಜೊತೆಯಲ್ಲೇ ಎಕ್ಸ್ರೇ ತರಂಗ ಎರಡೂ ಕೂಡ ಹೊರಹೊಮ್ತಾನೆ ಇದೆ ಪ್ರತಿ 44 ನಿಮಿಷಕ್ಕೆ ಒಮ್ಮೆ. ಇನ್ನು ಈ ಒಂದು ತರಂಗ ಭೂಮಿ ಕಡೆ ಬರ್ತಿರೋದನ್ನ ಕಂಡುಹಿಡಿದಿದ್ದು, ಅದರಲ್ಲೂ ಎಕ್ಸ್ರೇ ತರಂಗ ಬರ್ತಿರೋದನ್ನ ಕಂಡುಹಿಡಿದಿದ್ದು ನಾಸಾದ ಚಂದ್ರ ಎಕ್ಸ್ರೇ ಆರ್ಬಿಟೋರಿ. ಈ ಚಂದ್ರ ಎಕ್ಸ್ರೇ ಆರ್ಬಿಟೋರಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಚಂದ್ರ ಅನ್ನೋ ಪದ ಯಾಕೆ ಬಂತು? ಚಂದ್ರ ನಮ್ಮ ಭಾರತೀಯ ಪದ ಅಲ್ವಾ ಅಂತೇಳಿ. ಹೌದು, ನಿಮ್ಮ ಊಹೆ ಕರೆಕ್ಟು. ಚಂದ್ರ ಆರ್ಬಿಟೋರಿ ಅನ್ನೋ ಹೆಸರು ಇಡೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಭಾರತ ಮೂಲದ ನೊಬೆಲ್ ಪುರಸ್ಕೃತ ವಿಜ್ಞಾನಿ, ಅಮೆರಿಕದ ಭಾರತೀಯ ಮತ್ತು ಅಮೆರಿಕದವರಾದ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಅವ್ರ ಫೋಟೋನ. ಅವರು ನೊಬೆಲ್ ಪುರಸ್ಕೃತ ಭಾರತೀಯ ಅಮೆರಿಕನ್ ವಿಜ್ಞಾನಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರ ಒಂದು ಅಗಾಧವಾದ ಸಾಧನೆಯನ್ನು ಸ್ಮರಿಸಿ ಅವರ ಹೆಸರಲ್ಲಿ ಒಂದು ಅಬ್ಸರ್ವೇಟ್ರಿಯನ್ನು ಮಾಡಿದ್ದಾರೆ. ಅದು ಎಕ್ಸ್ರೇ ಅಬ್ಸರ್ವೇಟ್ರಿ. ಆ ಅಬ್ಸರ್ವೇಟ್ರಿ ಈಗ ಒಂದು ಈ ತರಂಗವನ್ನು ಪತ್ತೆ ಮಾಡಿದೆ. ಇನ್ನು ಈ ಒಂದು ಸಿಗ್ನಲ್ ಎಲ್ಲಿಂದ ಬರ್ತಿದೆ, ಯಾಕೆ ಬರ್ತಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಾದರೆ, ಈ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ, ಹಾಲು ಆದಿ ಗ್ಯಾಲಕ್ಸಿ ಅಂತ ಏನು ಕರೀತೀವಿ, ಈ ಗ್ಯಾಲಕ್ಸಿಯ ಒಳಭಾಗದಿಂದ ಈ ಸಿಗ್ನಲ್ ಬರ್ತಿದೆ. ಒಳಭಾಗದಿಂದ ಅಂದರೆ ನಾವು ಗ್ಯಾಲಕ್ಸಿಯ ಒಂದು ಹಂತದಲ್ಲಿ ಹೊರಮೈಮೇಲ್ಗೆ ಸ್ವಲ್ಪ ಹತ್ತಿರದಲ್ಲಿದ್ದೀವಿ. ಅಂದರೆ ಭೂಮಿ ಮತ್ತು ಭೂಮಿಯನ್ನು ಒಳಗೊಂಡಿರುವಂಥ ಸೌರಮಂಡಲ ಒಂದು ಹಾಲು ಆದಿ ಗ್ಯಾಲಕ್ಸಿಯ ಒಂದು ಅಂಚಿನಲ್ಲಿದೆ. ಆದರೆ ಇದು ಹಾಲು ಆದಿ ಗ್ಯಾಲಕ್ಸಿಯ ಒಳಭಾಗದಿಂದ, ಅಂದರೆ ಅತ್ಯಂತ ಹಾಲು ಆದಿ ಗ್ಯಾಲಕ್ಸಿಯ ಮಿಡಲ್ ಪಾಯಿಂಟ್ ಏನಿದೆ ಅದರ ಸಮೀಪದಿಂದ ಈ ಒಂದು ಸಿಗ್ನಲ್ ಬರ್ತಾ ಇದೆ. ಇದೊಂದು ಸೌರಮಂಡಲದಿಂದ ಈ ಒಂದು ಪ್ರದೇಶ ಏನಿದೆ ಅದು ತುಂಬಾ ದೂರ ಇದೆ. ಅಂದರೆ ನಾವಿರುವಂಥ ಸೂರ್ಯ, ಬುಧ, ಶುಕ್ರ, ಭೂಮಿ ಸೇರಿದಂತೆ ಯುರೇನಸ್ವರೆಗೂ ಎಲ್ಲ ಗ್ರಹಗಳ ಒಂದು ಸೌರಮಂಡಲ ಇದೆ. ಆ ಸೌರಮಂಡಲದಿಂದ ಈ ಒಂದು ಪ್ರದೇಶ ತುಂಬ ದೂರದಲ್ಲಿದೆ. ಆ ಒಂದು ತುಂಬ ದೂರದಲ್ಲಿರೋ ಪ್ರದೇಶದಿಂದ, ಅದು ಎಷ್ಟು ಜ್ಯೋತಿರ್ವರ್ಷ ದೂರಗಳಾದರೂ ಆಗಿರ್ಬೋದು, ಅದು ಎಷ್ಟು ಜ್ಯೋತಿರ್ವರ್ಷ ನಿಖರವಾಗಿ ಆ ಒಂದು ದೂರ ಪತ್ತೆ ಆಗಿಲ್ಲ ಇನ್ನು. ಒಟ್ಟಿನಲ್ಲಿ ಆ ಪ್ರದೇಶದಿಂದ ಈ ಒಂದು ತರಂಗ ಪ್ರತಿ 44 ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಮುಟ್ತಾ ಇದೆ. ಇನ್ನು ಈ ಒಂದು ಪ್ರದೇಶ ಏನಿದೆ, ಯಾವೊಂದು ಪ್ರದೇಶದಿಂದ ಬರ್ತಾ ಇದೆ ಸಿಗ್ನಲ್, ಆ ಪ್ರದೇಶದಲ್ಲಿ ಸಾಕಷ್ಟು ನಕ್ಷತ್ರಗಳು ಡೆನ್ಸ್ ಇದೆ. ಅಂದರೆ ಅತ್ಯಂತ ಹೆಚ್ಚು ನಕ್ಷತ್ರಗಳಿರೋಂಥ ಪ್ರದೇಶ. ಅಂದರೆ ನಮ್ಮ ಸೂರ್ಯನೂ ಒಂದು ನಕ್ಷತ್ರ, ಸೂರ್ಯನಂಥ ಹಲವು ನಕ್ಷತ್ರಗಳು ಹತ್ತಿರ ಇರುವಂತಹ ಒಂದು ಪ್ರದೇಶ ಅದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಭೂಮಿಗೆ ಅತ್ಯಂತ ಸಮೀಪದಲ್ಲಿರೋ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಆ ನಕ್ಷತ್ರ ಸೂರ್ಯನಿಂದ 4.5 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಆದರೆ ಈ ಒಂದು ಸಿಗ್ನಲ್ ಬರ್ತಿರುವಂಥ ಪ್ರದೇಶದಲ್ಲಿ ನಕ್ಷತ್ರಗಳ ಒಂದು ದೂರ, ಪರಸ್ಪರ ಇರುವಂಥ ದೂರ
ಕಡಿಮೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ದಟ್ಟವಾದ ಅನಿಲಗಳು ತುಂಬಿರಬಹುದು ಅನ್ನೋ ಸಾಧ್ಯತೆಗಳನ್ನು ಕೂಡ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಈ ಆದ್ರೂ ಕೂಡ ಅಂದ್ರೆ ಈ ಒಂದು ಪ್ರದೇಶ ಏನಿದೆ, ಇಷ್ಟು ಅನಿಲಗಳಿದಾವೆ, ದಟ್ಟವಾದ ಒಂದು ನಕ್ಷತ್ರಗಳ ಗುಚ್ಛ ಇದೆ, ಆಗಿದ್ರೂ ಕೂಡ ಆ ಸಿಗ್ನಲ್ಗಳು ಎಲ್ಲ ಅಡೆತಡೆಗಳನ್ನು ದಾಟಿ ಭೂಮಿ ಕಡೆ ಬರ್ತಿದೆ ಅಂದ್ರೆ ಅದು ಅತ್ಯಂತ ಪ್ರಬಲವಾದ ಸಿಗ್ನಲ್ ಆಗಿರುತ್ತೆ. ಅಂದ್ರೆ ಆರಂಭಿಕ ಹಂತದಲ್ಲಿ ರೇಡಿಯೋ ತರಂಗಾಂತರ ಇರ್ಬೋದು, ಎಕ್ಸ್ರೇ ತರಂಗಾಂತರ ಇರ್ಬೋದು, ಅತ್ಯಂತ ಪ್ರಬಲವಾಗಿದ್ದು ಅದು ಭೂಮಿ ಕಡೆಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳು, ನಾಸಾ ವಿಜ್ಞಾನಿಗಳು ಅಂದಾಜು ಮಾಡಿರೋದು. ಮತ್ತೆ ಈ ರೇಡಿಯೋ ಸಿಗ್ನಲ್ ಏನಿದೆ, ನಾನು ನಿಮ್ಗೆ ಆಗ್ತಾನೆ ಹೇಳಿದೆ, ಮೊದಲಿಗೆ ರೇಡಿಯೋ ಸಿಗ್ನಲ್ ಬರುತ್ತೆ ಪ್ರತಿ 44 ನಿಮಿಷಕ್ಕೊಮ್ಮೆ. ರೇಡಿಯೋ ಸಿಗ್ನಲ್ನ ಬೆನ್ನಲ್ಲೇ ಎಕ್ಸ್ರೇ ತರಂಗಾಂತರ ಬರ್ತಿದೆ. ಅಂದ್ರೆ ಇದೇನು ಕಾಕತಾಳೀಯ ಅಂತಲ್ಲ, ಯಾವುದೋ ಒಂದು ಸತಿ ಬಂದಿರೋದು ಅಂತಲ್ಲ, ಪ್ರತಿ 44 ನಿಮಿಷಕ್ಕೊಂದ್ಸತಿ ಒಂದು ರೀತಿ ಪೀರಿಯಾಡಿಕ್ ಆಗಿ ಬರ್ತಾನೆ ಇದೆ, ನಿರಂತರವಾಗಿ ಬರ್ತಾನೆ ಇದೆ. ಮೊದಲಿಗೆ ರೇಡಿಯೋ ಸಿಗ್ನಲ್ ಬರುತ್ತೆ, ಅದರ ಬೆನ್ನಲ್ಲೇ ಎಕ್ಸ್ರೇ ಸಿಗ್ನಲ್ ಬರ್ತಾ ಇದೆ. ಈ ರೀತಿಯಾದಂಥ ಸಿಗ್ನಲ್ಗಳು ಒಮ್ಮೆಲೆ ಅಂದ್ರೆ ಒಂದೇ ಸತಿ 2 ಸಿಗ್ನಲ್ ಬಂದ್ಬಿಡುತ್ತಾ? ಇಲ್ಲ, ಮೊದಲಿಗೆ ರೇಡಿಯೋ ಸಿಗ್ನಲ್ ಬರುತ್ತೆ, ಆ ನಂತರ ಎಕ್ಸ್ರೇ ತರಂಗ ಬರ್ತಿದೆ. ಈ ಪ್ಯಾಟರ್ನು 44 ನಿಮಿಷಕ್ಕೊಂದ್ಸತಿ ಬರ್ತಿರೋದು ಕಳೆದ ಕೆಲವು ತಿಂಗಳಿಂದ ಯಾವುದೇ ರೀತಿ ಬದಲಾವಣೆ ಕಂಡು ಬಂದಿಲ್ಲ. ನಿರಂತರವಾಗಿ ಅದೇ ಪ್ಯಾಟರ್ನ್ ಅಲ್ಲಿ ಬರ್ತಾ ಇದೆ, ಯಾವುದೇ ವ್ಯತ್ಯಾಸ ಕೂಡ ಇದುವರೆಗೂ ಆಗಿಲ್ಲ. ಇನ್ನು ಈ ಸಿಗ್ನಲ್ ಒತ್ತು ತಂದಿರೋ ಸಂದೇಶ ಏನು? ಇದು ಈಗ ಎದ್ದಿರುವಂಥ ಮೊದಲನೇ ಪ್ರಶ್ನೆ ಮತ್ತು ಅತಿ ದೊಡ್ಡ ಪ್ರಶ್ನೆ. ಏನಕ್ಕೆ ಈ ಸಂದೇಶ ಬರ್ತಿರ್ಬೋದು? ಇದೇನು ಸಂದೇಶ ಆಗಿರ್ಬೋದಾ ಅಥವಾ ಏನಿದು? ಅದನ್ನು ಡಿಕೋಡ್ ಮಾಡೋದಕ್ಕೆ ವಿಜ್ಞಾನಿಗಳು ನಿರಂತರ ಪ್ರಯತ್ನ ಪಡ್ತಾ ಇದ್ದಾರೆ. ಏನಿದು ರೇಡಿಯೋ ಸಿಗ್ನಲ್ಲು, ಏನಕ್ಕೆ ಬರ್ತಾ ಇದೆ? ಇವಾಗ ನೀವು ಮನೆಗಳಲ್ಲಿರ್ಬೋದು, ನಮ್ಮ ಮೊಬೈಲ್ಗಳಲ್ಲಿರ್ಬೋದು ರೇಡಿಯೋಗಳು ಬರುತ್ತೆ. ಆ ರೇಡಿಯೋ ಯಾವುದರಿಂದ ಅಂದರೆ ಯಾವುದೋ FM ಇರ್ಬೋದು, ಮತ್ತಿನ್ಯಾವುದೋ AM ಇರ್ಬೋದು, ಅದರಿಂದ ರೇಡಿಯೋ ಸಿಗ್ನಲ್ನ ಗ್ರಹಿಸಿ ಆ ಸಿಗ್ನಲ್ನ ಈ ಎನ್ಕೋಡರಿಂದ ಬಂದಿದೆ ಡಿಕೋಡ್ ಮಾಡುತ್ತೆ ನಮ್ಮ ಉಪಕರಣ. ಅದ್ರ ಮೂಲಕ ಹಾಡೋ ಅಥವಾ ಮತ್ತಿನ್ನೇನೋ ಮಾತುಕತೆ ಕೇಳಿಸುತ್ತೆ. ಆದರೆ ಈ ಒಂದು ರೇಡಿಯೋ ಸಿಗ್ನಲ್ನ ಡಿಕೋಡ್ ಮಾಡೋದಕ್ಕೆ ಇದುವರೆಗೂ ಆಗಿಲ್ಲ. ಮತ್ತೆ ಎಕ್ಸ್ರೇ ಸಿಗ್ನಲ್ನ ಕೂಡ ಡಿಕೋಡ್ ಮಾಡೋಕ್ಕಾಗಿಲ್ಲ. ಅದೇನು ಸಂದೇಶ ಬರ್ತಿದೆ ಡಿಕೋಡ್ ಮಾಡೋಕ್ಕೆ ಇದುವರೆಗೂ ಆಗಿಲ್ಲ. ಎರಡನೇದು, ಈ ಸಿಗ್ನಲ್ ಒತ್ತು ತರ್ತಿರೋ ಸಂದೇಶ ಏನು ಅದನ್ನು ತಿಳ್ಕೊಳ್ಳೋದು ಅತ್ಯಂತ ಮುಖ್ಯ ಆಗುತ್ತೆ. ಯಾಕಂದರೆ ಅದೇನು ಎಚ್ಚರಿಕೆ ಕೊಡ್ತಿದೆಯಾ ಅಥವಾ ಬೇರೆ ಯಾವುದೋ ಒಂದು ಸೌರಮಂಡಲದಿಂದ ಬರ್ತಿರೋಂಥ ಸಂದೇಶನ ಗೊತ್ತಾಗ್ತಿಲ್ಲ. ಅದೇನು ಅಂತ ಹೇಳ್ಬಿಟ್ಟು ಸದ್ಯದ ಮಟ್ಟಿಗೆ ಇನ್ನೂ ಗೊತ್ತಾಗಿಲ್ಲ. ಮತ್ತೊಂದು ಒಂದು ರೀತಿಯಲ್ಲಿ ಸೃಷ್ಟಿಯಾಗುತ್ತೆ. ನೀವಿಲ್ಲಿ ಇಮೇಜ್ನ ಕೂಡ ನೋಡ್ಬೋದು. ಯಾವುದೇ ಒಂದು ಗ್ರಹ, ಯಾವುದೇ ಒಂದು ನಕ್ಷತ್ರ ಇರುತ್ತೆ, ಅದರಲ್ಲಿ ಅತ್ಯಂತ ಪ್ರಬಲವಾದ ಕಾಂತಕ್ಷೇತ್ರ ಸೃಷ್ಟಿಯಾಗುತ್ತೆ. ಈ ರೀತಿಯಾದಂಥ ಕಾಂತಕ್ಷೇತ್ರ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ ತರಂಗಗಳು ಉದ್ಭವ ಆಗಬಹುದು ಅಂತಾರೆ ವಿಜ್ಞಾನಿಗಳು. ಒಂದು ವೇಳೆ ಆ ರೀತಿ ಆಗಿರಬಹುದಾ, ಅದೊಂದು ಪ್ರಶ್ನೆ ಕೂಡ ಇದೆ. ಮತ್ತೊಂದು, ಈ ಅನ್ಯಗ್ರಹ ಜೀವಿಗಳೇನೋ ಸಂದೇಶ ರವಾನಿಸ್ತಿರ್ಬೋದಾ? ನಿಮ್ಮ ಇದುವರೆಗಿನ ಎಲ್ಲ ಸಂಶಯಗಳಿಗೂ ಇಲ್ಲಿ ಉತ್ತರ ಕಂಡುಹಿಡಿಯುವಂಥ ಪ್ರಯತ್ನ ಇದು. ಒಂದು ವೇಳೆ ಅನ್ಯಗ್ರಹ ಜೀವಿಗಳೇನೋ ಸಂದೇಶ ಕಳಿಸ್ತಿರ್ಬೋದಾ? ನಾವು ಸಾಕಷ್ಟು ದೂರದಲ್ಲಿದ್ದೀವಿ, ನಾವು ನಿಮ್ಮನ್ನು ಗಮನಿಸ್ತಾ ಇದ್ದೀವಿ, ಅಥವಾ ನಿಮ್ಮ ಇರುವಿಕೆ ಗೊತ್ತಾಗಿದೆ, ಆ ಥರ ಏನಾದರೂ ಸಂದೇಶ ರವಾನಿಸ್ತಿರ್ಬೋದಾ? ಅಥವಾ ನಾವಿರುವಂಥ ಸೌರಮಂಡಲದಲ್ಲಿ ಏನೋ ಸಮಸ್ಯೆ ಆಗಿದೆ, ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅನ್ನೋದೇ ಸಂದೇಶನ. ಏನಕ್ಕೆ ಅಂದರೆ ನಮ್ಮ ಈ ಒಂದು ಆಲುವಾದಿ ಗ್ಯಾಲಕ್ಸಿ ಏನಿದೆ, ಆಲುವಾದಿ ಗ್ಯಾಲಕ್ಸಿನಲ್ಲಿ, ಅತ್ಯಂತ ವಿಸ್ತಾರವಾದ ಗ್ಯಾಲಕ್ಸಿಯ ಮಧ್ಯಭಾಗ ಮೊದಲು ಸೃಷ್ಟಿಯಾಯಿತು. ಗ್ಯಾಲಕ್ಸಿಯ ಅಂತಿಮ ಭಾಗ ಏನಿರುತ್ತೆ ಅದು ಬಿಲಿಯನ್ ಗಟ್ಟಲೆ ವರ್ಷಗಳ ನಂತರ ಸೃಷ್ಟಿಯಾಯಿತು. ಹಾಗೆ ನೋಡೋದಾದರೆ ಸೂರ್ಯ ಏನಿದ್ದಾನೆ ಅವನು ಆಲುವಾದಿ ಗ್ಯಾಲಕ್ಸಿಯ ಒಂದು ರೀತಿ ಅಂಚಿನಲ್ಲಿದ್ದಾನೆ. ಹಾಗಾಗಿ ಸೂರ್ಯ ಒಂದು 3-4 ಬಿಲಿಯನ್ ವರ್ಷ ಹಳಬ ಅಂತ ಹೇಳ್ಬೋದು. ಆದರೆ ಆಲುವಾದಿ ಗ್ಯಾಲಕ್ಸಿಯ ಹತ್ತಿರದಲ್ಲಿರುವಂಥ ನಕ್ಷತ್ರಗಳು 15-20 ಬಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ಬೋದು. ಹಾಗಾಗಿ ಆ ನಕ್ಷತ್ರಗಳ ಸುತ್ತುತ್ತಿರುವಂಥ ಗ್ರಹಗಳಲ್ಲಿ ಈಗಾಗಲೇ ಹಲವು ನಾಗರಿಕತೆಗಳು ಬೆಳೆದು ಅವು ನಶಿಸಿರ್ಬೋದು ಅಥವಾ ತುಂಬ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರ್ಬೋದು. ಇದೀಗ ಅಂಥದ್ದೇ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಏಲಿಯನ್ಸ್ಗಳ ಮೂಲಕ ಏನಾದರೂ ಈ ರೀತಿಯಾದಂಥ ಸಿಗ್ನಲ್ ಬರ್ತಿರ್ಬೋದಾ? ನಾವು ನಿಮ್ಮ ಹತ್ರ ಬರ್ತಿದ್ದೀವಿ ಅಂತನೋ, ಅಥವಾ ನಾವಿರುವಂಥ ಸೂರ್ಯ ನಶಿಸ್ತಾ ಇದ್ದಾನೆ, ಆ ಸೂರ್ಯನ ಆಯಸ್ ಮುಗ್ದಿದೆ, ಅದು ಸ್ಫೋಟ ಆಗ್ಬೋದು. ಸ್ಫೋಟವನ್ನು ಮಹಾನವ್ಯ ಅಂತ ಕರೀತಾರೆ, ಸೂಪರ್ನೋವಾ. ಆ ರೀತಿ ಉಂಟಾಗೋದ್ರ ಮೂಲಕ ನಮ್ಮ ಸೂರ್ಯ ಅಂತ್ಯ ಆಗ್ತಿದ್ದಾನೆ, ಹಂಗಾಗಿ ನಾವು ಬರ್ತಿದ್ದೀವಿ ಅಂತಿರ್ಬೋದಾ? ಏನು ಅಂತ ಎಕ್ಸಾಕ್ಟ್ ರೀಸನ್ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಆ ಸಂದೇಶ ಬರ್ತಿರೋದ್ರ ಹಿನ್ನೆಲೆಯಲ್ಲಿ ಹಲವು ರೀತಿಯ ಊಹಾಪೋಹಗಳಂತೂ ಸೃಷ್ಟಿಯಾಗಿದೆ. ಮತ್ತೊಂದು, ಇದೊಂದು ಸಿಗ್ನಲ್ ಏನಿದೆ ಅದು ನಿರ್ದಿಷ್ಟ ಸಮಯಕ್ಕೆ ಯಾಕೆ ಬರುತ್ತೆ ಅನ್ನೋದು. 44 ನಿಮಿಷಕ್ಕೆ ಒಮ್ಮೆ ಕರೆಕ್ಟಾಗಿ ಈ ಸಿಗ್ನಲ್ ಹೆಂಗೆ ಬರೋಕ್ಕೆ ಸಾಧ್ಯ ಅಂತೇಳಿ, ಅದು ಯಾರಾದರೂ ಒಬ್ಬರ ನಿಯಂತ್ರಣದಲ್ಲಿದ್ದರೆ ಮಾತ್ರ ಈ ರೀತಿ ಅಂತ ಆಗೋಕ್ಕೆ ಸಾಧ್ಯ. ಯಾವುದೇ ಒಂದು ಗಾಮಾ ರೇ ಬಸ್ಟ್ ಆಯಿತು, ಅಥವಾ ಯಾವುದೇ ಒಂದು ನ್ಯೂಟ್ರಾನ್ ಸ್ಟಾರಿಂದ ಬರ್ತಿದೆ ಸಿಗ್ನಲ್ಲು, ಅಥವಾ ಯಾವುದೋ ಒಂದು ಸೂಪರ್ ನೋವಾ ಆಗಿದೆ, ಅದರಿಂದ ಏನೋ ತರಂಗ ಹೊರಟಿದೆ ಅನ್ನೋದಾದರೆ ಆ ಸಿಗ್ನಲ್ ಒಂದೇ ಸತಿ ಬಸ್ಟ್ ಆಗಬೇಕು. ಆದರೆ ಕರೆಕ್ಟಾಗಿ 44 ನಿಮಿಷಕ್ಕೆ ಒಂದು ಸತಿ ಬರ್ತಿದೆ ಅಂದರೆ ಇದು ನಿಜಕ್ಕೂ ಅಚ್ಚರಿ ಉಂಟು ಮಾಡ್ತಾ ಇದೆ. ಮತ್ತೊಂದು ಅಂತಿಮ ಒಂದು ಸಂಗತಿ ಏನಂದರೆ, ಈ ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಂತ್ರಜ್ಞಾನ ನಮ್ಮಲ್ಲಿಲ್ವಾ ಅಂತ. ಇದು ಕೂಡ ಈಗ ವಿಜ್ಞಾನಿಗಳನ್ನು ಕಾಡ್ತಿರೋ ಅತಿ ಮುಖ್ಯ ಪ್ರಶ್ನೆ. ಯಾಕೆಂದರೆ ಸಿಗ್ನಲ್ ಏನೋ ಬರ್ತಿದೆ, ಆದರೆ ಸಿಗ್ನಲ್ನ ಅರ್ಥ ಮಾಡ್ಕೊಳ್ಳೋ ತಂತ್ರಜ್ಞಾನ ನಮ್ಮಲ್ಲಿಲ್ಲ.
ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ವಾವ್ ಅಂತ ಬರೆಯಲಾಗಿದೆ. ಈ ವಾವ್ ಅಂತ ಬರೆಯಲಾಗಿರೋದೇನೆಂದ್ರೆ ಇದು 1970ರ ದಶಕದಲ್ಲಿ ಒಂದು ಸಿಗ್ನಲ್ ಬಂದಿತ್ತು. ಇದೇ ರೀತಿಯಾದಂಥ ಸೇತಿ ಅಂತ ಸರ್ಚ್ ಫಾರ್ ಎಕ್ಸ್ಟ್ರಾಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಸಂಘಟನೆ ಒಂದು ದೊಡ್ಡ ದೊಡ್ಡ ಆಂಟೆನಾಗಳ ಮೂಲಕ ಸಿಗ್ನಲ್ನ ಗ್ರಹಿಸೋ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಸಿಗ್ನಲ್ ಬಂದಿತ್ತು. ಆ ಸಿಗ್ನಲ್ನ ಏನದು ಅಂತ ಅರ್ಥ ಮಾಡ್ಕೊಳಕ್ಕಾಗ್ದಲೇ ಕೊನೆಗೆ ಅದಕ್ಕೆ ವಾವ್ ಅಂತ ಹೆಸರಿಟ್ರು. ಆ ರೀತಿಯಾದಂಥ ವಾವ್ ಸಿಗ್ನಲ್ ಅವಾಗ ಬಂದಿದ್ದು 45 ವರ್ಷಗಳ ಹಿಂದೆ ಬಂದಿದ್ದು. ಅದೇ ರೀತಿಯ ಸಿಗ್ನಲ್ ಈಗ ಬರ್ತಾ ಇದೆ. ಆದರೆ ಈ ಸಿಗ್ನಲ್ ಏನಿದೆ ಅದಕ್ಕಿಂತ ಅತ್ಯಂತ ಕಾಂಪ್ಲಿಕೇಟೆಡ್ ಆಗಿದೆ, ಜಟಿಲವಾಗಿದೆ, ಸಂಕೀರ್ಣವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಸಿಗ್ನಲ್ನ ಅರ್ಥ ಮಾಡ್ಕೊಳ್ಳೋವಷ್ಟು ನಮ್ಮ ಮಾನವ ತಂತ್ರಜ್ಞಾನ ಮುಂದುವರೆದಿಲ್ವಾ? ಹಾಗಾದರೆ ಈ ಸಿಗ್ನಲ್ ಏನು ಹೇಳಕ್ಕೆ ಹೊರಟಿದೆ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ವೀಕ್ಷಕರ, ಈ ಸಿಗ್ನಲ್ ವಿಚಾರವಾಗಿ ಅಥವಾ ಇದ್ರ ಕುರಿತಾಗಿ ಇನ್ಯಾವುದೇ ಬೆಳವಣಿಗೆ ಆದರೂ ನಾವು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಸದ್ಯದ ಮಟ್ಟಿಗೆ ಈ ಸಿಗ್ನಲ್ ಅಂತೂ ಬಂದಿದೆ. ಈ ಸಿಗ್ನಲ್ನ ಬಗ್ಗೆ ಸಮಗ್ರವಾದ ಒಂದು ವಿಶ್ಲೇಷಣೆ ನಡೀತಾ ಇದೆ, ಅಂಕಿಅಂಶಗಳನ್ನು ಒಂದು ಪರಾಮರ್ಶೆ ನಡೀತಾ ಇದೆ. ಈ ಒಂದು ಪರಾಮರ್ಶೆ ಯಾವ ಹಂತಕ್ಕೋಗಿ ನಿಲ್ಬೋದು? ಒಂದು ವೇಳೆ ಈ ಸಿಗ್ನಲ್ಗಳ ಮೂಲಕವೇ ಒಂದು ಅನ್ಯಗ್ರಹ ಜೀವಿಗಳ ಇರುವಿಕೆ ಏನಾದರೂ ಸಾಬೀತಾಗ್ಬೋದಾ? ಗೊತ್ತಿಲ್ಲ. ಅದನ್ನ ಏನಾದರೂ ಬೆಳವಣಿಗೆ ಆಗ್ತಿದ್ದಂಗೆ ಆ ಕ್ಷಣವೇ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ.